ಹಾಯ್, ಏನ್ ಗೊತ್ತಾ, ನಾವು ಚಹಾ ಕುಡಿಯಲು ಉಪಯೋಗಿಸುವಂತ ಕಪ್ ಒಡೆದಾಗಲೂ ಜಾಗ್ರತೆ ಇರಲ್ವಾ ಅಂತ ಹೇಳ್ತೀವಿ. ಅದೇ ಒಂದು ಹುಡುಗಿಯ ಜೀವನವೇ ಒಡೆದು ಹೋದಾಗ ಮಾತ್ರ ಬರೀ ಏನಾಯ್ತು ಅಂತ ಹೇಳ್ತೇವೆ. ಮೊನ್ನೆ 25 ವರ್ಷದ ಹುಡುಗಿ ಮನೆಗೆ ಮರಳಿ ಬರಬೇಕಾಗಿತ್ತು. ಆದರೆ ಬಂದದ್ದು ಬರೀ ಅವಳ ಸುದ್ದಿ. ಆಕೆ ಯಾರೋ ಒಬ್ಬಳಲ್ಲ ರೀ, ಒಂದು ಅಮ್ಮನ ಮಗಳು, ಒಂದು ಅಪ್ಪನ ಹೆಮ್ಮೆ, ಒಂದು ಮನೆಯ ನಗು ಅಂಡ್ ಭವಿಷ್ಯದ ಕನಸು. ಬಡವರೇ ಆಗಿರ್ಲಿ, ಶ್ರೀಮಂತರೇ ಆಗಿರ್ಲಿ, ಅವರು ಮಕ್ಕಳನ್ನು ಸಾಕೋದು ಒಂದೇ ರೀತಿಯ ಪ್ರೀತಿಯಿಂದ, ಓದಿಸೋದು ಒಂದೇ ಆಶೆಯಿಂದ, ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿರಬೇಕು ಎನ್ನುವ ಆಶೆಯಿಂದ ಮತ್ತು ಕನಸಿನಿಂದ. ಆದರೆ ಕೆಲವರ ಕೋಪ, ಹಠ, ಸ್ವಾರ್ಥ ಮತ್ತು ಅಹಂಕಾರದಿಂದ ಒಂದು ಮನೆಯ ಉಸಿರೇ ನಿಂತು ಹೋಗುತ್ತದೆ. ಇವತ್ತು ನಾವು ಈ ವಿಚಾರದ ಬಗ್ಗೆ ಮಾತಾಡ್ಬೋದು, ಸ್ಟೇಟಸ್ ಹಾಕ್ಬೋದು, ರೀಲ್ಸ್ ಮಾಡ್ಬೋದು, ಆರ್ ಕಮೆಂಟ್ ಕೂಡ ಮಾಡ್ಬೋದು. ಆದರೆ ಮತ್ತೆ ಮತ್ತೊಂದು ಸುದ್ದಿ, ಆಗ ಈ ವಿಚಾರ ನಿಧಾನವಾಗಿ ಮರೆತು ಹೋಗುತ್ತೆ. ಆದ್ರೆ ತಮ್ಮವರನ್ನು ಕಳೆದುಕೊಂಡ ಮನೆಯಲ್ಲಿ ಮಾತ್ರ ಅಮ್ಮ ಬಾಗಿಲನ್ನೇ ನೋಡ್ತಿರ್ತಾಳೆ, ಅಪ್ಪ ಯಾವುದಾದ್ರೂ ಕರೆ ಬಂದ ತಕ್ಷಣ ಬೆಚ್ಚಿ ಬೀಳ್ತಾರೆ, ಅಂಡ್ ಈಗ ಬರ್ಬೋದೇನೋ ಅನ್ನೋ ನಿರೀಕ್ಷೆ ಮಾತ್ರ ಸಾಯೋದಿಲ್ಲ. ಇದೆಲ್ಲವೂ ಎಲ್ಲಿ ಮಾಮೂಲಿ ಅಲ್ವಾ? ಎಲ್ಲಿ ಅಂತಾನಾ? ಅದೇ ಭಾರತದಲ್ಲಿ. ಬಟ್ ವಿ ಆರ್ ಸ್ಟಿಲ್ ಪ್ರೌಡ್ ಟು ಬಿ ಇಂಡಿಯನ್ಸ್. ಏನಂತೀರಾ? ಖುಷಿಯಾಗಿರಿ.